ಶಾಸಕ ನೂತನ ಕಾರ್ಯಾಲಯ ಉದ್ಘಾಟನೆ. ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶಾಸಕರ ಕಾರ್ಯಾಲಯವನ್ನು ಶಾಸಕ ಹಂಪನಗೌಡ ಬಾದರ್ಲಿ ನೇತೃತ್ವದಲ್ಲಿ ಉದ್ಘಾಟನೆ ಜರುಗಿತು. ಇದರ ಸದುಪಯೋಗವನ್ನು ರೈತರು, ಸಾರ್ವಜನಿಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ಶಾಸಕ ಹಂಪನಗೌಡ ಬಾದರ್ಲಿ ಮನವಿಯನ್ನ ಮಾಡಿದರು. ಇಲ್ಲಿಯವರೆಗೂ ಶಾಸಕರು ತಮ್ಮ ನಿವಾಸಕ್ಕೆ ಕರೆದು ಸಾರ್ವಜನಿಕ ಅಹವಾಲು ಸ್ವೀಕಾರ ಮಾಡುತ್ತಿದ್ದರು. ಇಂದಿನಿಂದ ಸಾರ್ವಜನಿಕರು ಅಹವಾಲುಗಳನ್ನು ಪ್ರವಾಸಿ ಮಂದಿರದ ಶಾಸಕರ ಕಾರ್ಯಾಲಯದಲ್ಲಿ ಸಲ್ಲಿಸಬಹುದಾಗಿದೆ ಎಂದರು. ಈ ವೇಳೆ ಸುಡಾ ಅಧ್ಯಕ್ಷ ವೆಂಕನಗೌಡ, ಬಾಬುಗೌಡ ಬಾದರ್ಲಿ, ನಿರ್ದೇಶಕ ಕಾಜಿ ಮಲ್ಲಿಕ್, ವಕೀಲರು, ಹಿರಿಯ ವಕೀಲರಾದ ಎಂ ಕಾಳಿಂಗಪ್ಪ, ಪಕ್ಷದ ಮುಖಂಡರಾದ ರಾಜುಗೌಡ ಬಾದರ್ಲಿ ಮತ್ತು ಪ್ರಭುರಾಜ, ಲಿಂಗಾಧರ ಸ್ವಾಮಿ, ಹನುಮೇಶ ನಾಯಕ, ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಮತ್ತು ಇಒ ಚಂದ್ರಶೇಖರ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯಕ, NKS TV, ಸಿಂಧನೂರು. ಶಾಸಕರ ಕಾರ್ಯಾಲಯವನ್ನು ಪ್ರವಾಸಿ ಆವರಣದಲ್ಲಿ ಅಧಿಕೃತ ಪೂಜೆಯೊಂದಿಗೆ ಚಾಲನೆಯನ್ನು ಪ್ರಾರಂಭ ಆಗುತ್ತದೆ. ಕಾರಣದಿಂದ ಕಾರ್ಯಾಲಯವನ್ನು ಪ್ರಾರಂಭಿಸಲಾಗಿದೆ. ಸಾರ್ವಜನಿಕ ಬದುಕು ದೇಶದಲ್ಲಿ, ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಬಹಳಷ್ಟು ಕೆಳಮಟ್ಟಕ್ಕೆ ಬಂದಿದೆ. ವಿಶೇಷವಾಗಿ ರಾಜಕೀಯದಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಜನಸಾಮಾನ್ಯರಿಂದ, ಮಾಧ್ಯಮದ ಗೆಳೆಯರಿಂದ ಮತ್ತು ವಿವಿಧ ಪಕ್ಷದ ಮುಖಂಡರಿಂದ ಆಗಬೇಕಾದ ಅವಶ್ಯಕತೆಯು ಕೂಡ ಇದೆ. ಯಾವುದೇ ಒಂದು ವಿಚಾರ ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡತಕ್ಕಂಥ ಸಂದರ್ಭದಲ್ಲಿ ನೈತಿಕತೆಯನ್ನು, ಸತ್ಯ ಸಂಗತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮುಖಂಡರಿಂದ, ಮಾಧ್ಯಮದ ಗೆಳೆಯರಿಂದ ಆದಾಗ ಜನರು ಅದನ್ನು ಸ್ವೀಕಾರ ಮಾಡಿ ಸತ್ಯತೆಯನ್ನು ಅಳತೆ ಮಾಡಿಕೊಂಡು ಬದುಕನ್ನು ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಹೊಸ ಕಾರ್ಯಾಲಯ ಆ ಒಂದು ವಿಚಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಇದೇ ಹೊಸದು. ಕಾಯಕ, ವಾಚಕ, ಮಾನಸಿಕ, ಜ್ಞಾತ, ಅಜ್ಞಾತ, ಸರ್ವದೋಷ ನಿವಾರಣಾರ್ಥಂಚ ಶಾಸಕರ ಕಾರ್ಯಾಲಯ ಪ್ರಾರಂಭೋತ್ಸವ ನಿಮಿತ್ತೇನ ವಿಘ್ನೇಶ್ವರ ಗೌರಿ ಕಲಶ ಪ್ರತಿಷ್ಠಾಪನಾ ಪೂರ್ವಕ ಪೂಜಾಂ ಕರಿಷ್ಯೆ. ಸ್ಥಳದೋಷ, ವಾಸ್ತುದೋಷ, ಸರ್ವದೋಷ ನಿವಾರಣಾರ್ಥಂಚ ಶಾಂಭವಿ ಚನ್ನಬಸವೇಶ್ವರ ಬಸವೇಶ್ವರ ಕೃಪ ಆಶೀರ್ವಾದ ಪೂರ್ವಕೇನ ಪೂಜಾಂ ಕರಿಷ್ಯೆ ಇತಿ ಸಂಕಲ್ಪ. ಓಂ ಕಲಶಸ್ಸಮಕಹರ್ಧಕಂಠೇ ವಿಷ್ಣು ಸಮಾಶ್ರಿತಃ ಮೂಲೆ ತತ್ರಾಶ್ರಿತ ಬ್ರಹ್ಮ ಮಧ್ಯೆ ಮಾತೃಗಣಾಶ್ರಿತಃ ಕುಕ್ಷೋ ದೋಸಾಗರ ಸರ್ವೇ ಸಪ್ತೋ ದೇವಾ ವಸುಂಧರ ಋಗ್ವೇದ ದಸಾಮ ವೇದೋ ತರ್ವಣ. ಪ್ರತಿನಿತ್ಯ 25,000ರಿಂದ 35,000 ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತವೆ. ಅವನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಾದ್ರೆ ಹರಸಾಹಸ ಪೊಲೀಸರು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅವೆಲ್ಲದಕ್ಕೂ ಒಂದು ಮೀಟಿಂಗ್ ಮಾಡಿ ಕಮಿಷನರು, ಪೊಲೀಸ್ ಇಲಾಖೆದವರು ಮೀಟಿಂಗ್ ಮಾಡಿಕೊಂಡು ಜಾಯಿಂಟ್ ಆಗಿ ಇದು ಮಾಡಿಕೊಂಡು 3 ರೋಡ್ಗಳಿಗೆ ವೆಹಿಕಲ್ಗಳು 2 ವೀಲರ್ ಎಲ್ಲಿ ನಿಲ್ಲಿಸ್ಬೇಕು, 4 ವೀಲರ್ ಎಲ್ಲಿ ನಿಲ್ಲಿಸ್ಬೇಕು ಅವಕ್ಕೆಲ್ಲ ಈಗಾಗಲೇ ಲೈನಿಂಗ್ ಮಾಡೋಕ್ಕಿಂತ ನೋಡಿರ್ಬೋದು. ಆಲ್ರೆಡಿ ರಾಯಚೂರಿಗೆ ರೋಡ್ ಲೈನಿಂಗ್ ಮುಗಿದಿದೆ. ಲೈನಿಂಗ್ ಮುಗಿದಗಳಿಗೆ ಪಾರ್ಕಿಂಗ್ ಬೋರ್ಡ್ ಹಾಕಿ 2 ವೀಲರ್ ಪಾರ್ಕಿಂಗು, 4 ವೀಲರ್ ಪಾರ್ಕಿಂಗು. ಇದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇನ್ನೊಂದು 2
2-3 ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ನಾಗೇ ಆಟೋಮೆಟಿಕ್ ಕಂಟ್ರೋಲ್, ಮೈಕ್ ಕಂಟ್ರೋಲ್. ಇದು ಈಗ ಆಲ್ರೆಡಿ 1.5 ಕೋಟಿ ಹಣದಲ್ಲಿ ಸಿಂಧನೂರು ಪಟ್ಟಣದ ಎಲ್ಲ 31 ವಾರ್ಡ್ಗಳು, 3 ಸ್ಟೇಟ್ ಹೈ ರೇಂಜ್ ಕ್ಯಾಮ್ರಾಗಳು, CCTVಗಳು ಎಲ್ಲ ಕ್ಯಾಮ್ರಾ ಹಾಕಿ ಸೆಂಟ್ರಲೈಸ್ ಮಾಡಿ ಸಿಂಧನೂರು ನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಟ್ರೋಲ್ ರೂಮ್ ಮಾಡಿ ಯಾವ ವಾರ್ಡ್ನಾಗ ಇಲ್ಲೇನಾಗ್ತದೆ ಏನಿಲ್ಲ, ಮೇನ್ ರೋಡ್ನಾಗ ಏನಾಗ್ತದೆ ಏನಿಲ್ಲ, ಅಲ್ಲೇ ಟಿವಿಯಾಗ ಕುತ್ಕೊಂಡು ಎಲ್ಲ ನೋಡ್ಬೋದು, ಮಾನಿಟರಿಂಗ್ ರೂಮ್. ಅದೇ ರೀತಿ ಅನೌನ್ಸ್ಮೆಂಟ್ ಮೈಕ್ ಎಲ್ಲ 3 ಸರ್ಕಲ್ಗಳಿಗೆ, 3 ಸ್ಟೇಟ್ ಹೈವೇಗಳಿಗೆ ಮೈಕ್ಗಳು ಅಲ್ಲೇ ಫಿಕ್ಸ್ ಮಾಡಿ ಅದು ಕನೆಕ್ಷನ್ ಕೊಟ್ಟು ಯಾರು ತಪ್ಪು ಮಾಡ್ತಾರೋ ಅವಕ್ಕೆಲ್ಲ ಪೊಲೀಸರು ವಾರ್ ಮಾಡಿ ಅನೌನ್ಸ್ ಮಾಡೋದಕ್ಕೂ ಅದನ್ನೊಂದು ಅರೇಂಜ್ಮೆಂಟ್ ಮಾಡ್ತಾರೆ. ಇದು ಈಗ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ರೂಲ್ಸು, ರೆಗ್ಯುಲೇಷನ್ಸು, ಆಮೇಲೆ ಗಾಂಜಾ, ಇಲ್ಲೀಗಲ್ ಆಕ್ಟಿವಿಟೀಸ್ಗಳು ಎಲ್ಲ ಇಲಾಖೆಯಲ್ಲಿ ಇಡುತ್ತೆ. ಬಹಳಷ್ಟು ನಡೆಲ್ಲ ಮೊದಲು ಹೇಳೋದು ಅವಕ್ಕೆಲ್ಲ 10ರಿಂದ 11 ಗಂಟೆ ಒಳಗೆ ಏನು ಕಂಟ್ರೋಲ್ ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣ ಅವ್ರಿಗೆ ಗೈಡ್ ಮಾಡಿ ಏನು ಮಾಡಬೇಕು ಮಾಡುವಂತ ಹೇಳಿ